Hello friends, welcome back to Fluent English with Shekhar. Gentlemen of Rio and Medio is a beautiful short story written by Juan A. Cedillo. The story is about an old man named Dan Anselmo who lives in a small village called Rio and Medio. Here, the author A. Cedillo is the speaker. Let's understand the lesson in Kannada. It took months of negotiation to come to an understanding with the old man. He was in no hurry. What he had the most of was time. ಒಬ್ಬ ವೃದ್ಧನೊಂದಿಗೆ ಒಪ್ಪಂದಕ್ಕೆ ಬರಲು ಹಲವು ತಿಂಗಳುಗಳೇ ಬೇಕಾಯಿತು. ಅವನಿಗೆ ಯಾವುದೇ ಅವಸರವಿರಲಿಲ್ಲ. ಅವನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯವಿತ್ತು. He lived up in Rio and Medio where his people had been for hundreds of years. He tilled the same land they had tilled. ಅವನು ರಿಯೋ ಅಂಡ್ ಮೆಡಿಯೋ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದನು. ಅಲ್ಲಿ ಅವನ ಜನರು ನೂರಾರು ವರ್ಷಗಳಿಂದ ನೆಲೆಸಿದ್ದರು. ಅವನು ಅದೇ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದನು. ಟಿಲ್ ಮೀನ್ಸ್ ಕಲ್ಟಿವೇಟ್ ಆರ್ ಉಳುಮೆ ಮಾಡು. ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರೆಚ್ಡ್ ಬಟ್ ಕ್ವೈಂಟ್. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಹಿಸ್ ಆರ್ಚರ್ಡ್ ವಾಸ್ ನಾಲ್ಡ್ ಅಂಡ್ ಬ್ಯೂಟಿಫುಲ್. ಅವನ ಮನೆ ಚಿಕ್ಕದಾಗಿತ್ತು ಮತ್ತು ಹಳೆಯದಾಗಿತ್ತು. ರೆಚ್ಡ್ ಮೀನ್ಸ್ ಬಿಕಮ್ ಓಲ್ಡ್, ಆದರೆ ಅದು ವಿಶಿಷ್ಟವಾಗಿತ್ತು. ಕ್ವೆಂಟ್ ಮೀನ್ಸ್ ಸಮಥಿಂಗ್ ಯೂನಿಕ್, ವಿಶಿಷ್ಟವಾಗಿತ್ತು. ಅವನ ಜಮೀನಿನ ಮೂಲಕ ಒಂದು ಚಿಕ್ಕ ಹಳ್ಳ ಅಥವಾ ತೊರೆ ಹರಿಯುತ್ತಿತ್ತು. ಕ್ರೀಕ್ ಮೀನ್ಸ್ ಹಳ್ಳ ಅಥವಾ ತೊರೆ ಅಥವಾ ಒಂದು ಚಿಕ್ಕ ನದಿ. ಅವನ ಆರ್ಚರ್ಡ್ ಅಥವಾ ಹಣ್ಣಿನ ತೋಟ, ಮರಗಳು ಹಳೆಯದಾದಂತೆ ಅವು ಒಂದು ರೀತಿ ಗಂಟು ಗಂಟಾಗ್ತವೆ ಅಥವಾ ಒಂದು ರೀತಿ ಒರಟಾಗ್ತವೆ. ದಟ್ ಇಸ್ ಕಾಲ್ಡ್ ನಾರ್ಲ್. ಮತ್ತು ಆ ಆರ್ಚರ್ಡ್ ಅಥವಾ ಹಣ್ಣಿನ ತೋಟ ತುಂಬಾ ಸುಂದರವಾಗಿತ್ತು. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. His coat was old, green and faded. I thought of Senator Catron, who has been such a power with these people up there in the mountains. ಮಾರಾಟದ ದಿನ ಅವನು ನಮ್ಮ ಆಫೀಸಿಗೆ ಬಂದನು. ಅವನ ಕೋಟ್ ಹಳೆಯದಾಗಿದ್ದು ಹಸಿರು ಬಣ್ಣದ ಮತ್ತು ಬಣ್ಣ ಮಾಸಿ ಹೋಗಿದ್ದಂತಿತ್ತು. ಪರ್ವತ ಪ್ರದೇಶದಲ್ಲಿರುವ ಈ ಜನರ ಮೇಲೆ ಬಹಳ ಅಧಿಕಾರ ಹೊಂದಿದ್ದ ಸೆನೆಟರ್ ಕ್ಯಾಟ್ರನ್ ನೆನಪಾದನು. Perhaps it was one of his old Prince Alberts. He wore gloves. They were old and torn, and his fingertips showed through them. He carried a cane, but it was only the skeleton of a worn-out umbrella. ಬಹುಶಃ ಅವನ ಕೋಟ್ ಅವನ ಹಳೆಯ ಪ್ರಿನ್ಸ್ ಆಲ್ಬರ್ಟ್ ಕೋಟ್ಗಳಲ್ಲಿ ಒಂದಾಗಿರಬಹುದು ಎಂದು ನಾನು ಭಾವಿಸಿದೆ. ಅವನು ಹ್ಯಾಂಡ್ ಗ್ಲೌಸ್ಗಳನ್ನು ಧರಿಸಿದ್ದನು. ಅವು ಹಳೆಯದಾಗಿದ್ದು ಹರಿದು ಹೋಗಿದ್ದವು. ಅವನ ಬೆರಳ ತುದಿಗಳು ಅವುಗಳ ಮೂಲಕ ಕಾಣಿಸುತ್ತಿದ್ದವು. ಅವನು ಒಂದು ವಾಕಿಂಗ್ ಸ್ಟಿಕ್ ಅಥವಾ ಕೇನ್ ಅನ್ನು ಹಿಡಿದಿದ್ದನು. ಕೇನ್ ಈಸ್ ಯೂಸ್ಡ್ ಫಾರ್ ವಾಕಿಂಗ್. ಆದರೆ ಅದು ಹಳೆಯದಾಗಿ ಹಾಳಾಗಿದ್ದ ಛತ್ರಿಯ ಅಸ್ಥಿಪಂಜರವಾಗಿತ್ತು. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರಬಲ್ ಕಿನ್, ಎ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಎ ಗ್ಯಾಜೆಲ್ಲೆ. ಅವನ ಹಿಂದೆ ಅವನ ಅನೇಕ ಸಂಬಂಧಿಕರಲ್ಲಿ ಒಬ್ಬ ಯುವಕ ನಡೆದುಕೊಂಡು ಬರುತ್ತಿದ್ದನು. ಅವನು ಕಪ್ಪು ಮೈಬಣ್ಣದವನಾಗಿದ್ದು ಅವನ ಕಣ್ಣುಗಳು ಜಿಂಕೆಯ ಕಣ್ಣುಗಳಂತಿದ್ದವು. ದ ಓಲ್ಡ್ ಮ್ಯಾನ್ ಬೌ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್ slowly and carefully. Chaplin once did that in a picture. In a bank, he was the janitor. ಆ ವೃದ್ಧ ಕೊಠಡಿಯಲ್ಲಿದ್ದ ನಮ್ಮೆಲ್ಲರಿಗೂ ನಮಸ್ಕರಿಸಿದನು. ನಂತರ ಅವನು ತನ್ನ ಹ್ಯಾಟ್ ಮತ್ತು ಹ್ಯಾಂಡ್ ಗ್ಲೌಸ್ಗಳನ್ನು ನಿಧಾನವಾಗಿ ಹಾಗೂ ಎಚ್ಚರಿಕೆಯಿಂದ ತೆಗೆದನು. ಚಾಪ್ಲಿನ್ ಒಮ್ಮೆ ಒಂದು ಚಿತ್ರದಲ್ಲಿ ಬ್ಯಾಂಕಿನ ಜಾನಿಟರ್ ಮೀನ್ಸ್ ಎ ಪರ್ಸನ್ ಹೂ ಲುಕ್ಸ್ ಆಫ್ಟರ್ ಸ್ಕೂಲ್ ಆರ್ ಎ ಬಿಗ್ ಬಿಲ್ಡಿಂಗ್. ಒಂದು ಸ್ಕೂಲ್ ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ನೋಡಿಕೊಳ್ಳುವವನಿಗೆ ನಾವು ಜಾನಿಟರ್ ಅಂತ ಕರಿತೀವಿ. ಸೊ ಆ ಒಂದು ಜಾನಿಟರ್ ಪಾತ್ರವನ್ನ ಚಾಪ್ಲಿನ್ ಒಂದು ಮೂವಿಯಲ್ಲಿ ಮಾಡಿದ್ದ. ಚಾರ್ಲಿ ಚಾಪ್ಲಿನ್ ಇದೇ ರೀತಿ ಆ ಮೂವಿಯಲ್ಲಿ ತನ್ನ ಹ್ಯಾಂಡ್ ಗ್ಲೌಸ್ಗಳನ್ನ ಎಚ್ಚರಿಕೆಯಿಂದ ನಿಧಾನವಾಗಿ ತೆಗೆದಿದ್ದನು ಎಂಬುದು ನನಗೆ ನೆನಪಾಯಿತು. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ನಂತರ ವೃದ್ಧನು ತನ್ನ ವಸ್ತುಗಳನ್ನು ತನ್ನ ಕುರ್ಚಿ ಹಿಂದೆ ವಿಧೇಯನಾಗಿ ನಿಂತಿದ್ದ ಹುಡುಗನಿಗೆ ಕೊಟ್ಟನು. There was a great deal of conversation about Rain and his family. He was very proud of his large family. Finally, we got down to the business. Yes, he would sell as he had agreed for $1,200 in cash. ಮಳೆ ಮತ್ತು ಕುಟುಂಬದ ಬಗ್ಗೆ ಸಾಕಷ್ಟು ಮಾತುಕತೆ ನಡೆಯಿತು. ಅವನು ತನ್ನ ದೊಡ್ಡ ಕುಟುಂಬದ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿದ್ದನು. ಕೊನೆಗೆ ನಾವು ವ್ಯವಹಾರದ ವಿಷಯಕ್ಕೆ ಬಂದೆವು. ಹೌದು, ಅವನು ಒಪ್ಪಿಕೊಂಡಿದ್ದ ತನ್ನ ಜಮೀನನ್ನು $1,200 ನಗದು ರೂಪದಲ್ಲಿ ಮಾರಲು ಸಿದ್ಧನಾಗಿದ್ದನು. We would buy and the money was ready. Dan Anselmo, I said to him in the Spanish, we have made a discovery. ನಾವು ಜಮೀನನ್ನು ಖರೀದಿಸಲು ಸಿದ್ಧರಾಗಿದ್ದೆವು ಮತ್ತು ಹಣವು ಸಿದ್ಧವಾಗಿತ್ತು. ನಾನು ಸ್ಪ್ಯಾನಿಷ್ ಭಾಷೆಯಲ್ಲಿ ಹೇಳಿದೆ. Dan Anselmo,
ನಾವು ಒಂದು ವಿಷಯವನ್ನು ಕಂಡುಹಿಡಿದಿದ್ದೇವೆ. ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್, ದಟ್ ಎಂಜಿನಿಯರ್ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ದ ಡೀಡ್. ವೆಲ್, ಹಿ ಫೈಂಡ್ಸ್ ದಟ್ ಯು ಓನ್ ಮೋರ್ ದ್ಯಾನ್ 8 acres. ನಿಮ್ಮ ಭೂಮಿಯನ್ನು ಸರಿಯಾಗಿ ಅಳೆಯಲು ನಾವು ಆ ಸರ್ವೇಯರ್ ಮತ್ತು ಎಂಜಿನಿಯರ್ ಅನ್ನು ಕಳಿಸಿದ್ದೆವು ಎಂಬುದು ನಿಮಗೆ ನೆನಪಿರಬಹುದು. ನಿಮ್ಮ ಜಮೀನು 8 ಎಕರೆಗಿಂತ ಹೆಚ್ಚಿದೆ ಎಂದು ಅವನಿಗೆ ಗೊತ್ತಾಗಿದೆ. It tells us that your land extends across the river and that you own almost twice as much as you thought. ನಿಮ್ಮ ಭೂಮಿ ನದಿಯ ಆಚೆಗೂ ವಿಸ್ತರಿಸಿದೆ ಮತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಸುಮಾರು 2 ಪಟ್ಟು ಹೆಚ್ಚು ಭೂಮಿಯನ್ನು ಹೊಂದಿದ್ದೀರಿ ಎಂದು ಅವರು ತಿಳಿಸಿದ್ದಾರೆ. He didn't know that. And now, Don Slomo, I added, these Americans are buona gente. They are good people and they are willing to pay you for the additional land as well at the same rate per acre. ಅವನಿಗೆ ವಿಷಯ ತಿಳಿದಿರಲಿಲ್ಲ. ನಾನು ಮುಂದುವರಿಸಿದೆ, ಈ ಅಮೆರಿಕನ್ನರು ಒಳ್ಳೆ ಜನರು. ಬ್ಯೂನಾ ಜೆಂಟೆ ಮೀನ್ಸ್ ಗುಡ್ ಪೀಪಲ್. ಅವರು ನಿಮ್ಮ ಹೆಚ್ಚುವರಿ ಭೂಮಿಗೂ ಅದೇ ಪ್ರತಿ ಎಕರೆ ದರದಲ್ಲಿ ಹಣ ಕೊಡಲು ಸಿದ್ಧರಾಗಿದ್ದಾರೆ. So that instead of $1,200, you will get almost twice as much and the money is here for you. ಆದ್ದರಿಂದ ನೀವು ಪಡೆಯಬೇಕಾಗಿದ್ದ $1,200ಗಳ ಬದಲು ಸುಮಾರು 2 ಪಟ್ಟು ಹಣವನ್ನು ಪಡೆಯುತ್ತೀರಿ. ಹಣ ಇಲ್ಲಿಯೇ ಇದೆ, ನಿಮಗಾಗಿ ಸಿದ್ಧವಾಗಿದೆ. The old man hung his head for a moment in thought, then he stood up and stared at me. Friend, he said, I don't like to have you speak to me in that manner. ವೃದ್ಧನು ಸ್ವಲ್ಪ ಸಮಯ ಯೋಚಿಸುತ್ತಾ ತಲೆಯನ್ನು ತಗ್ಗಿಸಿಕೊಂಡನು. ನಂತರ ಅವನು ನೇರವಾಗಿ ನಿಂತು ನನ್ನತ್ತ ನೋಡುತ್ತಾ ಹೇಳಿದನು, ಸ್ನೇಹಿತನೇ, ನೀವು ನನ್ನೊಂದಿಗೆ ಆ ರೀತಿಯಲ್ಲಿ ಮಾತನಾಡುವುದು ನನಗೆ ಇಷ್ಟವಿಲ್ಲ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ಐ ನೋ ದೀಸ್ ಅಮೆರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್. ಬಟ್ ಐ ಡೋಂಟ್ ಕೇರ್ ಟು ಬಿ ಇನ್ಸಲ್ಟೆಡ್. ನಾನು ಸುಮ್ಮನಿದ್ದು ಅವನ ಮಾತನ್ನು ಮುಂದುವರಿಸಲು ಅವಕಾಶ ನೀಡಿದೆ. ಅವನು ಹೇಳಿದನು, ಈ ಅಮೆರಿಕನ್ನರು ಒಳ್ಳೆ ಜನರು, ಅದಕ್ಕಾಗಿಯೇ ನಾನು ಅವರಿಗೆ ನನ್ನ ಭೂಮಿಯನ್ನು ಮಾರಲು ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನನ್ನು ಅವಮಾನಿಸುವುದನ್ನು ನಾನು ಇಷ್ಟಪಡುವುದಿಲ್ಲ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ನನ್ನ ಮನೆ ಮತ್ತು ಭೂಮಿಯನ್ನು $1,200ಗಳಿಗೆ ಮಾರಲು ನಾನು ಒಪ್ಪಿಕೊಂಡಿದ್ದೇನೆ. ಅದೇ ಅಂತಿಮ ಬೆಲೆ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. Finally, he signed the deed and took the money but refused to take more than the amount agreed upon. ನಾನು ಅವನೊಂದಿಗೆ ವಾದಿಸಿದೆ, ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವನು ದಾಖಲೆ ಪತ್ರಕ್ಕೆ ಸಹಿ ಹಾಕಿ ಹಣವನ್ನು ತೆಗೆದುಕೊಂಡನು. ಡೀಡ್ ಮೀನ್ಸ್ ದಾಖಲೆ ಪತ್ರ. ಆದರೆ ಒಪ್ಪಿಕೊಂಡಿದ್ದ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲು ಅವನು ನಿರಾಕರಿಸಿದನು. Then he shook hands all around, put on his ragged gloves, took his stick and walked out with the boy behind him. ನಂತರ ಅವನು ಅಲ್ಲಿದ್ದ ಎಲ್ಲರೊಂದಿಗೆ ಕೈಕುಲುಕಿದನು, ತನ್ನ ಹರಿದ ಹ್ಯಾಂಡ್ ಗ್ಲೌಸ್ಗಳನ್ನು ಮತ್ತೆ ಧರಿಸಿದನು, ತನ್ನ ಕೋಲನ್ನು ತೆಗೆದುಕೊಂಡನು ಮತ್ತು ಆ ಹುಡುಗನು ಅವನ ಹಿಂದೆ ಬರುತ್ತಿರುವಂತೆ ನಡೆದುಕೊಂಡು ಹೊರಗೆ ಹೋದನು. Dear friends, this is the first part of the lesson. I will continue the second part in the next video. If you liked this video, please subscribe to my channel and also comment, like and share my videos among your friends. Thank you for watching. See you in the second part of the lesson.